ನೀವು ಬರುವಾಗ ಬರುವ ಟಿವಿಯನ್ನು ಕಂಡೆ ನಂಗೆ ಗೊತ್ತಾಗೋಯ್ತು ನೀವು ಕಾರ್ಯವನ್ನು ಸಾಧಿಸಿಯೇ ಬಂದಿದ್ದೀರಿ ಅಂತ. ನನ್ನ ಜೀವಮಾನದಲ್ಲಿ ಇದೇ ಮೊದಲು ಇದೇ ಕೊನೆ. ಕೊನೆ ಎಂತಕ್ಕೆ? ನಿನ್ನ ಇಷ್ಟು ಸಂತೋಷವನ್ನು ನಾನು ನೋಡಿದ್ದು. ಅಯ್ಯೋ ಕೊನೆ ಅಂತ ಹೇಳ್ಬೇಡಿ, ಇನ್ನು ಸಂತೋಷವೇ ಅನುಮಾನವೇ ಇಲ್ಲ. ನೀವು ಇಷ್ಟು ಮಾಡ್ತೀರಿ ಅಂತ ನನಗೆ ನಿರೀಕ್ಷೆಯೇ ಇರಲಿಲ್ಲ. ಸತ್ಯ ಹೇಳ ನೋಡಿ, ಯಾವಾಗಲೂ ಹಾಗೆ ಅಡಿಯ ಮುಂದಿದೆ ಸ್ವರ್ಗ ಅಂತ. ನೀವು ಇಲ್ಲಿವರೆಗೆ ಹಿಂದುಳ್ಕೊಂಡೆ ಹೇಗಾದದ್ದು? ಅಡಿಯ ಮುಂದಿಟ್ಟು ಹೋಗ್ಬೇಕು. ನನ್ನ ಮಗನೂ ಹಾಗೆ ಅಡಿಯ ಮುಂದಿಟ್ಟು ಸ್ವರ್ಗಕ್ಕೆ ಹೋದ. ಹಾಗೆ ನೀವು ಹಾಗಲ್ಲ, ಹೋದಂತ ನೀವು ಆ ಪಾರ್ಥನ ರುಂಡು ಮುಂಡವನ್ನು ಬೇರ್ಪಡಿಸಿ ವಿಜಯ ಮಾಲಿಕೆಯೊಂದಿಗೆ ಬರುತ್ತಿರುವಂತಹ ನಿಮ್ಮ ಟಿವಿಯನ್ನು ನೋಡಿ ಅಯ್ಯೋ ಸಿದ್ಧ ಆಗಿದ್ದೇನೆ ನಾನು. ಮಂಗಳಾರತಿ ಎಲ್ಲ ಉಂಟು ಆ ಕಡೆ. ಅದೇನು ಹೊಸ್ತಲ್ಲ. ಎಂತದ್ದು? ಮಂಗಳಾರತಿ ನೀವು ಮಾಡ್ತಾ ಇರೋದು ಹೊಸ್ತೇನು ಅಲ್ಲ. ಅಯ್ಯೋ ಆಗಲ್ಲ, ವಿಜಯ ಗೀತೆಯನ್ನು ಹಾಡುತ್ತಾ ಸೋಪಾನೆ ಕೇಳುತ್ತಾ ನಿಮ್ಮ ಮುಖಕ್ಕೊಂದು ಆರತಿ. ಅದಿರ್ಲಿ, ಅದಲ್ಲ ನನಗೆ ಬೇಕಾದದ್ದು. ಆ ಪಾಪಿ ನನ್ನ ಮಗನ ಮುಂಡು ಬಂದು ಬೇರೆ ಬೆಳೆಸಿದ ಕೊರಳಿಗೆ ಬಿಟ್ಟಂತಹ ಬಾಣ. ನೀವು ಹೇಗೆ ಅವನ ತಲೆಗೊಂದು ಸೊಂಡಕೊಂಡು ಎಷ್ಟು ಬಾಣ ಹೋಗವನವನು ಮುಖದಲ್ಲ ಅಲ್ಲ, ಈ ಮೈಯಲ್ಲ ರಕ್ತ ಸಿಂಚನ ಅಲ್ಲ, ರಕ್ತ ಓಪನೆಯಾಗಿ ಹರಿಬೇಕು. ಹಾಗೆ ಹಾಗೆ ಹೇಗೆ 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 ಯುದ್ಧ ಹೇಗೆ? ಅದು ಎಷ್ಟು ಹಠವೇ ಎಂತದ್ದು? ನಿನಗಿದ್ದ ಅರ್ಧ ಹಠ ನನಗಿದ್ರೆ ಇಷ್ಟೊತ್ತು ಏನೋ ಆಗೋಗ್ತಿತ್ತು. ಅಂದ್ರೆ ನೀನು ಹೇಳಿದ ಹಾಗೆ ನಾನು ಅಳಿಯ ಅಗ್ನಿ ಒಟ್ಟಿಗೆ ಹೋದದ್ದು. ಅಗ್ನಿ ಹೇಗೆ? ಅರ್ಜುನ್ ಕತೆ ಕೇಳ್ಬೇಕ? ಅಯ್ಯೋ ಬೊಬ್ಬೆ ಹಾಕಿದ ಇಡೀ ಅರ್ಜುನ ಪಾಳೆಯ ಹೊತ್ತಿ ಉರಿಯುವುದ ತೊಡಗಿತು. ಒಳಗೆ ಎಲ್ಲಿದ್ದಾನೆ ಅರ್ಜುನ? ಓಡ್ದ ಆಗಲ್ಲ, ಒಳಗಿದ್ದವ ಹೊರಗೆ ಓಡಿ ಬಂದವನೇ ನೋಡಿದ, ಗೊತ್ತಾಯ್ತು ಇದು ಅಗ್ನಿದೇವನ ಆಟ ಅಂತ. ಇನ್ನಾಗ್ಲಿಕ್ಕಿಲ್ಲ ನಮ್ಮ ಆಟ. ಇವನು ಮುಂದೆ ಧನುಷರವನ್ನು ಕೆಳಗಿಟ್ಟ, ಕೈ ಮುಗಿದು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡಿದ. ತಪ್ಪಾಯ್ತು ನಿಮ್ ಕಾಲ. ನಾನು ಗೊತ್ತಾಯ್ತು ನನಗೆ ನಿಮ್ಮನ್ನು ನೋಡಿ. ಇದು ನಾನು ನಿಂತದಲ್ಲ, ಅಗ್ನಿದೇವ್ ನಿಂತದ್ದು. ನಾ ಹಿಂದಿದ್ದೆ. ಅಗ್ನಿದೇವ ಅವನ ಭಕ್ತಿಗೆ ಮೆಚ್ಚಿಬಿಟ್ಟ. ಬೇಕಾದ ವರ ಕೇಳು, ಕೊಡ್ತೇನೆ. ವರ ಅಲ್ಲ ಮಾವ, ನೀನು ಈ ನೀಲಧ್ವಜನಿಗೆ ಅಳಿಯ, ನಾನು ನಿನಗೂ ಅಳಿಯ. ಮಾವನ ಮಾತಿಗಾಗಿ ಅಳಿಯನನ್ನು ನಾಶ ಮಾಡುವುದು ಸರಿಯೋ ಅಂತ ವಿನಮ್ರನಾಗಿ ಪ್ರಾರ್ಥನೆ ಮಾಡಿದ್ದೇ ತಡ. ಅಗ್ನಿದೇವ ಹೀಗೆ ಮಾಡಿದವ ಹಾಗೆ ಹಿಂಸರಿದ. ನೀವು ಮುಂದೆ ಬಂದ್ರಿ, ನಾನು ಬಿಡ್ತೇನ? ನನ್ನನ್ನು ಕರೆದ ಹೇಳಿದ. ಏನಂತ ಹೇಳಿದ್ದೇ ತಡ. ಅವ ಹೇಳಿದ ಹಾಗೆ ಮಾಡಿದ, ಅರ್ಜುನ ಹೊರಟೋದ. ಅಂದ್ರೆ ಅವ ಅಗ್ನಿದೇವ ಹೇಳಿದ ಹಾಗೆ ನಾನು ಮಾಡಿಬಿಟ್ಟೆ. ಎಂತ ಹೇಳಿದ? ಅರ್ಜುನ ಹೊರಟು ಹೋಗಿಬಿಟ್ಟ. ಮುಗಿದೇ ಆಯ್ತು ಪ್ರಸಂಗ. ಅಂದ್ರೆ ಕ್ಷಮಿಸಿ ಕಳಿಸ್ಬಿಟ್ರೆ ಅವನನ್ನ? ಹಾಗಲ್ವೇ? ಕ್ಷಮಿಸಿ, ಅಯ್ಯೋ ತಪ್ಪಾಯ್ತು ಮಗನ. ಇಲ್ಲ ಇಲ್ಲ ಇಲ್ಲ, ಮತ್ತೆ ಅಗ್ನಿದೇವ ಹೇಳಿದ ಹಾಗೆ ಮಾಡಿದ್ದೇನೆ. ಎಂತ ಹೇಳಿದ? ನೀನು ಹೇಳಿದ್ದೆ ಅಂತದ್ದು. ಎಂತದ್ದು? ಅವ ಹೇಳಿದಾಗೆ ಕೇಳಬೇಕು, ಅವನೊಟ್ಟಿಗೆ ಹೋಗ್ಬೇಕು ಅಂತ ಹೇಳಿದ್ದಲ್ವ? ಅವ ಹೇಳಿದಾಗೆ ಕೇಳಿದ್ದೇನೆ. ಎಂತ ಮಾಡಿದ್ದು? ಅರ್ಜುನ ಕುದುರೆಯನ್ನು ಒಪ್ಪಿಸು, ಕಪ್ಪಗಾಣಿಕೆಯನ್ನು ಕೊಟ್ಟು ಅವನನ್ನ ಕಳುಹಿಸು ಅಂತ ಹೇಳಿದ ಹಾಗೆ ಮಾಡಿದೆ. ಅರ್ಜುನನ ಶಿರವ ಸಕ್ಕ ಪಡೆದಾಳು ವಿರಸುಕದಿ ಪುರವ, ಸಕ್ಕ ಪಡೆದಾಳು ವಿರಸುಕದಿ ಪುರವ. ಉಳಿದರೆ ಪುರುಷತ್ವವ ಸಾಕು ಸುಡಿಕೇಳಿಗ ದಾಸತ್ವವ. ಏನಂದ್ರೆ ಅಯ್ಯೋ ದೇವರೇ, ನಾನ್ ತಿಳ್ಕೊಂಡಿದ್ದು ಹೋದಂತಹ ನೀವು ಮಾವ ಅಳಿಯ ಇಬ್ರು ಸೇರಿ ಅರ್ಜುನ ಕೊಂದ ಮಗಿಸ್ತೀರಿ, ಅವನ ಸುಟ್ಟು ಬಿಡ್ತೀರಿ ಎಂಬುದಾಗಿ. ಹೋಗಿ ಅವನ ಜೊತೆಗೆ ಹಸ್ತನಾಗವನ್ನು ಮಾಡಿ ಸ್ನೇಹ ಅಲ್ಲ, ಅಯ್ಯೋ ದೇಹಿ ಅಂತ ಕುದುರೆಯನ್ನು ಒಪ್ಪಿಸಿ ಬಂದ್ರಲ್ಲ ನೀವು. ಕಳವದಿರು ಎಮ್ಮಾರಿ ನೀ ನಿಲದಿರು ತೊಳಗುತ್ತಾ ಇರೋದು. ಎಲ ಎಲ ಏನು ನಮ್ಮ ಸೌಜನ್ಯವನ್ನು ದೌರ್ಬಲ್ಯ ಅಂತ ಭಾವಿಸಿದ್ಯೋ ನೀನು? ಏನಾಯ್ತು ಈಗ? ಏನೋ ಮನೆಯ ಜಗಳ ಬೀದಿಗೆ ಬರಬಾರ್ದು ಅಂತ ನಾನು ಸಹನೆ ತಂದುಕೊಂಡು ಸುಮ್ಮನೆ ಉಳಿದ್ರೆ ಅಬ್ಬಬ್ಬ ನಿನಗೆ ತಲೆಗೆ ಹೊತ್ತಿದ್ದೆ. ಏನು ಸೀಳದರ್ಜುನನ ಶಿರವ ಏನು ಬೆಲ್ಪಾಯ್ಸ ಅಂತ ಮಾಡಿದ್ಯಾ? ಮನೇಲಿ ಕುಳಿತುಕೊಂಡು ಹೇಳಿದಾಗ ಅಲ್ಲ ಅದು, ಸುಲಭ ಅಲ್ಲ ಅದು. ಏನು ನಾವೆಲ್ಲ ನಷ್ಟ ಮಾಡ್ಕೊಳ್ಳುವುದಕ್ಕೆ ಒಬ್ಬ ಮಗನನ್ನು ಕಳ್ಕೊಂಡಾಗಾಯ್ತು. ನಮ್ಮ ಪ್ರಜೆಗಳು ಅಂದ್ರೆ ನಮ್ಮ ಮಕ್ಕಳಿಗೆ ಸಮಾನ, ಅವ್ರನ್ನೆಲ್ಲ ಕಷ್ಟಕ್ಕೆ ನೂಕಬೇಕಾ? ಕಷ್ಟಕ್ಕೆ ನೂಕುವುದು ನಿನಗೇನೆ? ನೀನು ಹೆಣ್ಣಲ್ಲ, ಹೆಣ್ಣು ಹೌದು ಅಂತ ಆದ್ರೆ
ನಿನಗೆ ದಯೆ, ಅನುಕಂಪ, ಪಶ್ಚಾತ್ತಾಪ, ಕರುಣೆ, ದುಃಖ ಎಲ್ಲ ಆಗ್ತಿತ್ತು. ಹೆಣ್ಣಲ್ಲ, ಹೆಮ್ಮಾರಿ ನೀನು. ಹೆಣ್ಣಲ್ಲ ನಾನು ಕೇಳು, ಹೆಣ್ಣಲ್ಲ 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 ನಾನು ಕೇಳು, ಪ್ರತಿಘೋರವೆನ್ನಿರುವ ಜೋಲಿ ನಾನು, ಪ್ರತಿಘೋರವೆನ್ನಿರುವ ಜೋಲಿ. ಹೆಣ್ಣಿನ ಆರೋಗ್ಯ ಭೋಗ ಹೇಳಿ ಮುನ್ನ ಸಾಧಿಸೇನು ಬೇಗ, ಜೋಲಿ 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 ಕೇಳು. ಯಾವ ಕ್ಷಣಕ್ಕೆ ನನ್ನ ಮಗನ ಪ್ರಾಣವನ್ನ ಪಾರ್ಥ ಕಸಿದನೋ ತೊರೆದನೋ, ಆ ಕ್ಷಣಕ್ಕೆ ನಾನು ಹೆಮ್ಮಾರಿ ಆಗಿದ್ದೇನೆ. ಆ ಪಾರ್ಥನ ಮೇಲಿನ ದ್ವೇಷ ನಿಜವಾದ ಜ್ವಾಲೆಯಾಗಿ ಉಕ್ಕುತ್ತಾ ಉಂಟು. ನಾ ಹೆಣ್ಣಲ್ಲ, ಹೆಮ್ಮಾರಿ ನಾನು. ತೊಲಗು ಎನ್ನಿದಿರೋ, ತೊಲಗು ಎನ್ನಿದಿರಿನ್ನು ನಿಲದಿರು ಸುಳಿಯದಿರು ಪುರದತ್ತವೇನದು, ಹೊಳಗು ಮೂರ್ಖಳೆ ಎನ್ನುವುದು ತೊಲಗು ಬೇಗ. ಹೊರಟೆ ತದಿನ್ನ ತಿನ್ನ ತಿತ್ತದಿಲ್ಲ, ಈಗಲೇ ಹೊರಟೆ ನಿಮ್ಮಿಂದಲೇ ನೀಗದೇ ಕೊರತೆ, ನಿಮ್ಮಿಂದಲೇ ನೀಗದೇ ಕೊರತೆ. ಹೋಗಿ ಬರ್ತರವಿರವಾಗಿ ಸಂಚರಿಸಿದ ತಾಗಿ ಕೊಲ್ಲುವಿಕೆಡೆ ಆಗಿ ಸಿಡಿಯುವೆ, ಈಗಲೇ ಹೊರಟೆ. ಅದಕ್ಕಾಗಿಯೇ ನೂಕಿದ್ದೇನೆ, ಹೊರಟು ಹೋಗು ಹೊರಟು ಹೋಗ್ತೇನೆ. ಹೆಮ್ಮಾರಿ. ಇನ್ನೊಂದು ಕ್ಷಣ ಈ ಮನೆಯಲ್ಲಿ ಇರುವುದಿಲ್ಲ. ಹೋಗ್ತೇನೆ ಹೋಗ್ತೇನೆ. ಏ, 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 ಇಲ್ಲವೇ? ಇಲ್ಲವೇ? ಬರುದಿಲ್ಲ. ಎಲ್ಲ ಅಪ್ಪನ ಮನೆಗೆ ಹೋಗ್ತೀನಿ ನೀನು. ಅಪ್ಪನ ಮನೆಗಾರು ಹೋಗ್ತೇನೆ, ಎಲ್ಲಿಗಾದ್ರೂ ಹೋಗ್ತೇನೆ. ನಂಗೆ ಗೊತ್ತುಂಟು, ಏಯ್, ಸಿಟ್ಟು ಬಂದ್ಕೊಂಡು ಹೋಗು ಅಂತ ಹೇಳ್ಬಿಟ್ರಿ ನೀವು. ಹಾ, ನಿಜವಾಗಿ ಹೆಣ್ತು ಹೋಗ್ತೇನೆ ಅಂತ ಆದ್ಮೇಲೆ ಹೆದರಿಕೆ ಶುರು ಆಗ್ತದೆ. ಏನು ತೊಂದರೆ ಇಲ್ಲ. ಇದೊಂದು ಹೋದ್ರೆ ನನಗೆ ಹೆಚ್ಚು ಲಾಭ. ಯಾಕೆ? ಮತ್ತೊಬ್ಳಿದ್ದಾಳೆ, ಏನ್ ತೊಂದರೆ ಇಲ್ಲ. ನಿನ್ನ ಮೈ ಮೇಲಿದ್ದ ಒಡವೆ ಆಭರಣ ನಿನ್ನ ಅಪ್ಪನ ಮನೆಯಲ್ಲಿ ಕೊಟ್ಟಿದ್ದಲ್ಲ, ಅದು ತೆಗೆದಿಡು. ಬಂಗಾರ ಅಂತ ಹೆಂಡತಿ ಹೋದ್ರೂ ತೊಂದರೆ ಇಲ್ಲ. ಬಂಗಾರ ಒಂದು ಬಂಗಾರ ಹೋಗ್ಲಿಕ್ಕಿಲ್ಲ. ಏ ದೇವ್ರೆ, ಇದು ತಾಮ್ರ. ಯಾರಿಗ್ ಬೇಕು ಬಂಗಾರ, ನಿಮ್ ಬಂಗಾರ? ಓಹೋ, ತಾಮ್ರವ? ತಾಮ್ರ ತಾಮ್ರಕ್ಕಿದ್ಲು ಕಡೆ. ಅದಲ್ಲ, ಕಬ್ಬಿಣ ಪೊಲೀಸು ಅಂದ್ರೆ ಕಬ್ಬಿಣ ಕಬ್ಬಿಣ ಅಂತ ಹೇಳ್ಬೇಕು. ಇದು ಒಡವೆ ಅಲ್ವಾ? ಯಾರಿಗೆ ಬೇಕು ನಿಮ್ಗೆ? ಯಾರಿಗೆ ಬೇಕು? ತೆಗಿ ತೆಗಿ ತೆಗಿ. ತೆಗಿತೇನೆ ತೆಗಿತೇನೆ, ನನಗೆ ಬೇಡ. ಈ ಆಭರಣ ಇದು ಯಾರಿಗೆ ಬೇಕು? ಇದು ನನಗೂ ಬೇಡ, ಯಾರಿಗಾರು ಬೇಡವ್ರು ಬಂದ್ರು ಕೊಡ್ತೇನೆ. ಹೌದು, ಅದಾದ್ರೆ ನೀವು ಹಾಗೆ ಹೇಳ್ತಿಲ್ವಾಗಿತ್ತು. ಹೋಗ್ಬೇಕಿಲ್ಲ, ಬೇಡವರಿಗೆ ಕೊಟ್ಟು ಹೋಗುವಂತ. ನೀನು ಕೊಡೋದು ಬೇಡ, ನೀವು ಕೊಡುವವರು ನೀನು ಅಪ್ಪನ ತೆಗೆದು ಅಮ್ಮನಿಗೆ ಕೊಡುವಳು, ನಮ್ಮನ್ನ ತೆಗೆದು ಬೇರೆ ಕೊಡಬೇಡ. ಹಾಕೊಂಡ್ರೆ ದಿವಸ ಹಾಕೊಳ್ಬೇಕೇನೆ ಅದನ್ನ? ಯಾವ ದಿವಸ ಬೇಕೇನೆ ನಿನಗೆ ಹೌದೌದು ಅಂತ ಕೇಳೋರು ನೀವು. ಕೊಡು ಕೊಡು. ಎಂತದ್ದು ಕೊಡ್ತೇನೆ, ಒಂದು ಬೇಡ ನಂಗೆ, ಒಂದು ಅನುಮಾನವೇ ಇಲ್ಲ. ತೆಗಿ ತೆಗಿ. ಹೋಗ್ತೇನೆ ಹೋಗ್ತೇನೆ, ಎಲ್ಲಾದ್ರೂ ಹೊರಟು ಹೋಗ್ತೇನೆ. ಬೇಕಾದ್ರೆ ಬಳ್ಳಿ ಬೇಕಾದ್ರೆ ತಗೊಂಡು ಬಿಡುವುದಿಲ್ಲ. ಬಳ್ಳಿ ನಾನ್ ತಗೊಂಡು ಹೋದ್ರೆ ಮತ್ತೆ ಇಲ್ಲಿ ಮುಂದೆ ಮತ್ತೆ ನಿನಗೆ ಬೇಕಾಗ್ತದೆ, ದಾರಿಯಲ್ಲಿ ಬೇಕಾಗ್ತದೆ. ಎಂತದ್ದು ಯಾರಿಗೆ ಬೇಕಾಗ್ತದೆ? ದಾರಿ ಎಂತದ್ದು? ದಾರಿ ನಿಮಗೆ ಕೊಡ್ತೇನೆ ಬಳ್ಳಿ, ನಾನು ನನಗೆ ಬಳ್ಳಿ ಬೇಕಾಗಿ. ನೀನು ಇಟ್ಕೊಂಡ್ರೆ ನಮಗೆ ಬಳ್ಳಿ ಕೊಡ್ತೀಯ ಅಂತಲೇ ನಾವು ಹೊರ ಹಾಕಿದ್ದು. ಯಾರಿಗೆ ಬೇಕು? ಎಲ್ಲ ನಿಮ್ಮ ಹಣೆ ಮೇಲೆ ಇರ್ಲಿ. ಹೋಗ್ತೇನೆ. ಇಲ್ಲಿ ಇಷ್ಟೆಲ್ಲ ಉಂಟು, ಎಂತದ್ದು ತಲೆ ಮೇಲೆ ಈ ಕೊಟ್ಟದಕ್ಕಿಂತಲೂ ಹೆಚ್ಚು ಉಂಟು ಅಲ್ಲಿ. ಹಾ, ಹೊರಳು ಹೌದೌದು ಹೊಳಿತಾ ಉಂಟು. ಒಂದೊಂದು ಹೊರಳು ನೋಡಿದ್ರೆ ಹೌದೌದು ಗೊತ್ತುಂಟು. ನಿಮ್ಮ ಹೆಸರು ಹೇಳಿ ಇದನ್ನೆಲ್ಲ ಏನು ನಾನು ಮಾರಾಟ ಮಾಡಿ ಹೋಗ್ತೇನೆ ಅಂತ ಭಾವಿಸುವುದಾಡ ನೀವು. ನಾನು ನೀ ಮನೇಲಿದ್ರೆ ಮನೆಯೇ ಮಾರಾಟ ಮಾಡ್ತೀಯ ಅಂತ ನನ್ನ ಕಳಿಗೆ ಕೊಡು. ಉಪವಾಸ ಬಿದ್ದಾದ್ರು ಸಾಯ್ತಾನೆ ಬಿಟ್ರೆ. ನೀನು ಉಪವಾಸ ಬಿದ್ರು ನಿಮ್ಮ ಇದು ತಲೆ ತಲೆದೆಲ್ಲ ಕಳ್ಸಿ ಕೊಟ್ಟೆ ಹೋಗ್ತೀನಿ. ಯಾರಿಗೆ ಬೇಕು? ಕೊಡು. ಬೇಕು ಬೇಕು. ಯಾರಿಗೆ ಬೇಕು? ತಲೆದನ್ನೆಲ್ಲ ಕಳ್ಸಿ ಕೊಡ್ತೇನೆ ನಾನು. ಒಬ್ಬೊಬ್ಬರಿಗೆ ಎರಡೇ ಕೊಡ್ತೇನೆ, ಪೂರ್ಣ ಕೊಡುವುದಿಲ್ಲ. ಇಲ್ಲಿ ಕಳ್ಸಿ ಕೊಟ್ಟೆ ಹೋದ್ರು ಆಯ್ತು. ಅದು ಇದು ತೆಗಿ, ಇದು ತೆಗಿ. ಅದು ನಾನು ಕಟ್ಟಿದ್ದದು. ನೀವು ಕಟ್ಟಿದ್ದು ಅಂತ ಇಟ್ಕೊಳ್ತೇನೆ. ಕಟ್ಟಿದ್ದು ಮಾತ್ರ ಅಲ್ಲ, ನಿನ್ನ ಅಪ್ಪ ತನ್ನು ಕೊಟ್ಟು ನಾನು ಕಟ್ಟಿದ್ದಲ್ಲ, ನಾನೇ ಮಾಡಿಸಿ ಕಟ್ಟಿದ್ದು. ಹಾ, ಈಗಲೇ ಹೊರಟೆ. ಎಲ್ಲ ಇದ್ರು ನೀನು ಹೊರಡ್ತಿ. ಇದು ಯಾಕೆ? ಇದ್ರಲ್ಲಿ ಬಂಗಾರ ಇರುದಿಷ್ಟು ಈ ಕರಿಮಣಿ. ಈ ಬಹುಶಃ ಈ ಗಂಡನ ಮನೆಯಲ್ಲಿ ಕಟ್ಟು ಕರಿಮಣಿಗೆ ಇಷ್ಟೇ ಬಂಗಾರ ಇರುದು. ಹೌದಾ ಅಲ್ವಾ ಅಂತ ಶಾಸ್ತ್ರಕ್ಕೆ. ಅದೇ ಅದಕ್ಕೆ ಈ ಹೊರಟು ಮಧ್ಯದಲ್ಲಿ ಹೊರಟೋಗೋರಿಗೆಲ್ಲ ಇಷ್ಟೇ. ಎಂತ ಬದಲಲ್ಲಿ ಹೊರಟು ನಿಮ್ಗೆ ಗೊತ್ತಿತ್ತ ಮೊದಲೇ? ಹಿಂದೆ ಹೋದ್ರೆ ನಾವು ಬುದ್ಧಿವಂತರಾಗಿದ್ದೇವೆ. ಇದು ಎಷ್ಟು ದಿವಸ ಇರ್ತದೆ ಹೇಳೋದಕ್ಕೆ ಆಗುದಿಲ್ಲ. ಇಟ್ಕೊಳ್ತೇನೆ. ನಾಳೆ ನಾನು ದಾರಿಯಲ್ಲಿ ಹಾದಿ ಬೀದಲ್ಲಿ ತಿರುಗಾಡುವಾಗ ನನ್ನನ್ನು ನೋಡಿದ ಜನ ಕೇಳಬೇಕು, ಏನಮ್ಮ ನೋಡುವುದಕ್ಕೆ ಒಳ್ಳೆ ಗೌರವಸ್ಥರ ಮನೆತನದ ಹೆಣ್ಣನ್ನು ಹಾಗೆ ಕಾಣ್ತಾ ಇದೀಯಾ? ನಿನ್ ಗಂಡ ಇಲ್ಲ ಜೊತೆ? ಗೌರವಸ್ಥನ ಹೆಂಡತಿಯಾಗಿ ಕಾಣ್ತಾ ಇದೆಯಾ ಹೇಳ್ಬೋದು. ಗೌರವಸ್ಥ ಮನೆತನದವಳು ಹಾಗೆ ಕಾಣ್ತಾ ಇದೀಯಾ?
ನಿನ್ನ ಗಂಡ ಎಲ್ಲಿದ್ದಾನೆ, ಯಾಕೆ ನೀನು ಒಬ್ಬ ತಿರುಗಾಡ್ತಾ ಇದ್ಯಾ ಅಂತ ಕೇಳಿದವಾಗ ಹೇಳ್ತೇನೆ. ಅವಾಗ ನಾನು ಗಂಡ ಬಿಟ್ಟು ಬಂದೆ, ಅಲ್ಲ ಈಗಲೇ ಹೊರಟೆ ಅಂತ ಹೇಳಿದೆ. ಹೌದು ಗಂಡ ಬಿಟ್ಟು ಬಂದಿದ್ದೇನೆ. ಯಾಕೆ? ಅವ ಗಂಡನಾಗಿ ಉಳಿದಿಲ್ಲ, ಅವ ನರಸತ್ತ ಬಂಡನಾಗಿದ್ದಾನೆ, ಅವ ಶಂಡನಾಗಿದ್ದಾನೆ, ಬಾಯಿ ಪತ್ಯವ, ಅವ ಕತ್ತಿದ್ದು ಇದು ಅಂತ ತೋರ್ಸ್ಲಿಕ್ಕೆ ಅದು ಬಿಟ್ಕೊಳ್ತೇನೆ. ಅವಾಗ ಗೊತ್ತಾಗ್ತದೆ. ಎಂತ ಗೊತ್ತಾಗ್ತದೆ? ಇವಳು ಬಾಯಿಯೇ ಅಲ್ಲ ಇದು, ಗೊತ್ತಾಯ್ತು. ಅದಲ್ಲ ಹೋಗ್ತೇನೆ. ಮತ್ತೆ ಬೇರೆ ಕಡೆ ಎಲ್ಲಿಯೂ ಇಂತ ಸಿಗ್ಲಿಕ್ಕಿಲ್ಲ, ನೀನು ದೊಡ್ಡ ಅನನ್ಯ. ಎಲ್ಲಾದ್ರೂ ಹೋಗ್ತಾನೆ, ಹೋಗಿ ಹೊರಟು ಮತ್ತೆ ತಿರುಗಿ ನೋಡುದು ಬೇಡ, ಪಂಚಾಂಗ ತರುವುದಿಲ್ಲ, ಮುಹೂರ್ತ ಕೇಳುವುದಿಲ್ಲ. ಮದುವೆ ಆಗಿದೆ, ಒಂದಲ್ಲ ಎರಡು ರತ್ನದಂತ ಮಕ್ಕಳನ್ನು ಹೆತ್ತು ಕೊಟ್ಟಿದ್ದೇನೆ. ಇಷ್ಟು ವರ್ಷ ನನ್ನ ಜೊತೆಗೆ ಅಷ್ಟು ಸುಖಗಳನ್ನು ಹಂಚಿಕೊಂಡವರು ನೀವು. ಇಷ್ಟು ಬದಲಾಗಬೇಕು. ಒಂದೇ ಒಂದು ಕಾರಣಕ್ಕಾಗಿ ಏನು ಸಿಟ್ಟು ಸಿಡುಕು ಮೊದಲನ ಸ್ವಭಾವ ನನ್ನದು. ಆ ಕಾರಣಕ್ಕಾಗಿ ಅದನ್ನೆಲ್ಲ ಮರೆತು ಸ್ವಾಮಿ ಅದನ್ನೆಲ್ಲ ಮರೆತು ಬಿಡ್ತೇನೆ. ಕ್ಷಮಿಸಿ ಬಿಡಿ ನನ್ನನ್ನು ಅಂತ ಕೇಳಲಿಕ್ಕೆ ಬಂದದ್ದಲ್ಲ ನಾನು, ಯಾವ ಕಾರಣಕ್ಕೂ ಕೇಳುವುದೇ ಇಲ್ಲ. ಬಾ, ನಾನು ನಿನ್ನನ್ನು ಬಾಚಿ ತಪ್ಪಿಕೊಳ್ತೇನೆ, ಹಾಗೆ ಸಿಟ್ಟು ಮಾಡಬೇಡ.